ಹಾಯ್ ಹಲೋ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ರೀ. ಸೊ ನಾನು ನಿಮ್ಮ ರವಿ ರಾಠೋಡ್. ಸೊ ಇವತ್ತು ನಾನು ಅದೀನಿ ರೀ ಗದಗ ಒಂದು ಡಿಸ್ಟಿಕ್ ಒಳಗೆ. ಸೊ ಗದಗ ಒಳಗೆ ಅಡವಿ ಸಮಾಪುರ ತಾಂಡ ಸಣ್ಣ ತಾಂಡ ಒಳಗೆ ನಾನು ಇವತ್ತು ಅದೀನಿ. ಸೊ ನಮ್ಮೊಬ್ಬ ರೈತರದಾರ. ಸೊ ಹಣಮಪ್ಪ ಸರ್ ಅಂತೇಳಿ. ಸೊ ಅವರು ಗೊಂಜಾಳ ಮೆಕ್ಕೆಜೋಳಕ್ಕೆ ಎಲ್ಲ ನಮ್ಮ ಯುವ ಕಿಸಾನ್ ಔಷಧಿಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಅದು ಯಾವ ರೀತಿ ಯೂಸ್ ಮಾಡಿದ್ದಾರೆ, ಅವ್ರಿಗೆ ಯಾವ ರೀತಿ ರಿಸಲ್ಟ್ ಕೊಟ್ಟದ ಮತ್ತು ಯಾವ ರೀತಿ ಅವ್ರಿಗೆ ಖುಷಿ ಅದ, ನಿಮ್ಮ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನು ನಾವು ಅವ್ರ ಕಡೆಯಿಂದ ನಿಮಗೆ ತಿಳಿಸ್ಕೊಳಕ್ಕೆ ಟ್ರೈ ಮಾಡ್ತೀವಿ ರೀ. ಸೊ ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ಸೊ ಇದು ಯುವ ಕಿಸಾನ್ಗಳನ್ನ ನೀವು ಯಾವ ರೀತಿ ಉಪಯೋಗ ಮಾಡಿದ್ರಿ ಸ್ಟಾರ್ಟಿಂಗ್? ಇದನ್ನ ಒಂದು ಪಾಕೆಟಿಗೆ ಒಂದು ಕಡ್ಡಿ ಬಿಟ್ಟಿಗೆ ಹಾಕಿವಿ. ಹಾ, ಇದು ಒಂದು ಗೊಂಜಾಳ ಪಾಕೆಟಿಗೆ ಒಂದು ಕಡ್ಡಿ ಡಬ್ಬಿ ರೀ. ಹಾ ಮತ್ರಿ ಆಮೇಲೆ ಇದು ಎರಡು ಹಾಕಿವ್ರಿ. ಇದು ಎರಡು ಬೂಚ್ ಕಿಸಾನ್ ಗ್ರೋತ್ ರೀ. ಕಿಸಾನ್ ಕಿಂಗ್ ಒಂದು ಬೂಚ್ ಹಾಕಿವಿ. ಈ ರೀತಿ ಅವ್ರು ಏನ್ ಮಾಡ್ಯಾರ, ಬೀಜೋಪಚಾರವನ್ನು ಮಾಡಿದ್ದಾರೆ. ಸೊ ಬೀಜೋಪಚಾರ ಮಾಡಿ ಬಿತ್ತಿದ ಮೇಲೆ ನಿಮಗೆ ಇದು ಎಷ್ಟು ದಿವಸಿಗೆ ನಾಟಿಗೆ ಕಾಣಕ್ ಚಾಲು ಆಗ್ಯಾವ್ರಿ ಸರ್? ಇವು 5 ದಿವಸ ಕಾಣ್ಯಾವ್ರಿ. 5 ದಿವಸಿಗೆ ಗೊಂಜಾಳ ಪ್ಲಾಟಿ ನಾಟಿಗೆ ಕಾಣ್ಲಿಕ್ಕೆ ಶುರುವಾಗಿದೆ ಸರ್. ನೀವು ರೈತರ ಕಡೆಯಿಂದ ಕೇಳತ್ತೇಳಿ, ನನ್ನ ಕಡೆಯಿಂದ ಅಲ್ಲ. ಸೊ ಮತ್ತೆ ಸರ್ ಇದು ಯಾವ ರೀತಿ ನಿಮಗೆ ಇವತ್ತಿಗೆ ಎಷ್ಟು ದಿವಸದ ಪ್ಲಾಟ್ ಅದ್ರಿ ಇದು? ಇದು ಒಂದು ತಿಂಗಳಕ್ಕೆ ಇನ್ನು 8 ದಿವಸ ಕಡಿಮೆ ಐತಿ, 1 ವಾರ ಕಡಿಮೆ ಐತಿ. 1 ವಾರ ಕಮ್ಮಿ ಆದ್ರಿ. 1 ತಿಂಗಳ ಸಲುವಾಗಿ 1 ವಾರ ಕಮ್ಮಿ ಅದ ಸರ್. ಹೆಚ್ಚು ಕಮ್ಮಿ ಒಂದು 24 ದಿವಸ ಆಗೈತಿ ಇವತ್ತಿಗೆ. 24 ದಿವಸ 24 ದಿವಸದ ಪ್ಲಾಟ್ ಅದ. ಬೇರೆದವ್ರು ಹೇಳಾಕತ್ತಿದ್ರು 1.5 ತಿಂಗಳು ಆಗೈತಿ ಗೊಂಜಾಳ ಅಂತ ಹೇಳಾಕತ್ತಿದ್ರು ನೋಡ್ರಿ ರೈತ್ರಿ. ಸೊ ಈ ರೀತಿ ರಿಸಲ್ಟ್ ಅದ. ಸೊ ಈ ರಿಸಲ್ಟ್ ನೀವು ರೈತರಿಗೆ ತೋರಿಸ್ರಿ ಯಾವ ರೀತಿ ಅದ.